ಸಿದ್ದರಾಮಯ್ಯ ಅವರೇ 5 ವರ್ಷ ಸಿಎಂ ಎಂಬ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪುತ್ರ ಯತೀಂದ್ರರನ್ನ ಕರೆದು ಬುದ್ಧಿಮಾತು ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ಪೂರ್ಣಾವಧಿ ಸಿಎಂ ಎಂಬ ಹೇಳಿಕೆಯ ಬಗ್ಗೆ ಸ್ಪಷ್ಟೀಕರಣ ಕೇಳಿದ್ದಾರೆ ಮುಖ್ಯಮಂತ್ರಿಗಳು. ಅಪ್ಪ ಮಗನೇ ಇದೀಗ ಸ್ಪಷ್ಟೀಕರಣ ಕೇಳ್ತಾ ಇದ್ದಾರಂತೆ. ಇದ್ಯಾವುದು ಪೂರ್ಣಾವಧಿ 5 ವರ್ಷ ಸಿದ್ದರಾಮಯ್ಯನವರ ಇರ್ತಾರೆ ಅನ್ನೋ ಒಂದು ವಿಚಾರ ಇತ್ತಲ್ಲ, ಏನಕ್ಕಪ್ಪ ಮಾತಾಡ್ತಾ ಇದ್ದೀನಿ ನೀನು ಅಂತ ಹೇಳಿ ತಂದೆ ಮಗನನ್ನು ಕೇಳ್ತಾ ಇರೋದು. ತಂದೆ ಮುಖ್ಯಮಂತ್ರಿ ಇಲ್ಲಿ, ಮಗ MLC. ಈ ಥರ ನೀನು ಯಾಕೆ ಮಾತಾಡ್ತಾ ಇದೆಯಾ, ಪೂರ್ಣಾವಧಿ ಸಿಎಂ ಅಂದರೆ ನೀನು ಯಾಕೆ ಹೇಳಿಕೆ ಕೊಟ್ಟಿದ್ಯಾ, ಇಬ್ಬರು ನಾವುಗಳು ತಿಂಡಿ ತಿಂದಿರೋದಾಯಿತು, ನಮ್ಮ ಮನೆಗೆ ಅವರು ಬಂದಿದ್ದರು, ಅವ್ರ ಮನೆಗೆ ನಾನು ಹೋಗಿದ್ದೆ, ಸೊ ಇದಾದಮೇಲೆ ಯಾಕಿಂತ ಹೇಳಿಕೆ ಕೊಡ್ತಾ ಇದ್ದೀಯ ನೀನು ಅಂತ ಹೇಳಿ ಮುಖ್ಯಮಂತ್ರಿಗಳು ತಮ್ಮ ಮಗನನ್ನು ಪ್ರಶ್ನೆ ಕೇಳಿದ್ದಾರೆ ಅಂತ ವಿಷಯ. ಎಲ್ಲ ತಣ್ಣಗಾದ ಮೇಲೆ ಮತ್ತೆ ನೀನು ಯಾಕೆ ಎದಕಿದೆಯಾ ಇದನ್ನು, ನಿನ್ನ ಮಾತಿಂದ ಎಷ್ಟು ರಾದ್ಧಾಂತ ಆಗ್ತಾ ಇದೆ ಗೊತ್ತಾ, ನಿನಗೆ ಇದ್ರ ಬಗ್ಗೆ ಅರಿವಿದೆಯಾ, ನಿನಗೆ ಎಷ್ಟೊಂದು ರಾದ್ಧಾಂತ ಆಗ್ತಿದೆ ನಿನಗೆ ಗೊತ್ತಾಗ್ತಾ ಇದೆಯಾ, ನಾನು ತಪ್ಪೇನು ಹೇಳಿಲ್ಲ, ನಾನೇನು ತಪ್ಪು ಹೇಳಿದ್ದೀನಿ ಇದರಲ್ಲಿ, 5 ವರ್ಷ ಅವರೇ ಸಿಎಂ ಬಂದಿದ್ದೇನೆ ಅಷ್ಟೇ ಅಂತ ಸಿದ್ದರಾಮಯ್ಯ ಅವರ ಬಳಿಯಲ್ಲಿ ಮಗ ಯತೀಂದ್ರ ಸಮಜಾಯಿಷಿ ಕೊಟ್ಟಿದ್ದಾರಂತೆ. ಪದೇ ಪದೇ ಆ ರೀತಿಯಾಗಿ ಹೇಳಿಕೆಯನ್ನು ಕೊಡಬೇಡ, ಅನವಶ್ಯಕ ಹೇಳಿಕೆಗೆ ಕಡಿವಾಣ ಹಾಕಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳು ಬುದ್ಧಿವಾದ ಹೇಳಿದ್ದಾರಂತೆ. ಬಹಳ ಗರಂ ಆಗಿಯೇ ಪುತ್ರನಿಗೆ ತಿಳಿ ಹೇಳಿದ್ದಾರೆ ಸಿದ್ದರಾಮಯ್ಯನವರು. ನಿನ್ನೆ ರಾತ್ರಿ ಕರೆದು ಬುದ್ಧಿಮಾತು ಹೇಳಿದ್ದಾರಂತೆ ಸಿದ್ದರಾಮಯ್ಯನವರು.